ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಸಾವಯವ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಶ್ರೀನಿವಾಸ ಮರಡಿತ್ತಾಯ, ವನಭೋಜನ ವಿಟ್ಲ. ಇವರು ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ ಮರಡಿತ್ತಾಯ, ವನಭೋಜನ ವಿಟ್ಲ. ಇವರು ನಿವೃತ್ತ ಶಿಕ್ಷಕರು ಹಾಗೂ ಕೃಷಿಕರು. ಇವರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್, ನೀವು ಕೃಷಿಯನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ನಾನು ಸಾಧಾರಣ ಒಂದು 69ನೇ ಇಸ್ವಿಯಿಂದ ಕೃಷಿ ಮಾಡ್ತಾ ಇದ್ದೇನೆ. ಇತ್ತೀಚಿನವರೆಗೂ ಮಾಡ್ತಾ ಇದ್ದೇನೆ. ಈಗ ನಾನು ಮಗನಿಗೆ ಗೌಡಿಯನ್ಸ್ ಕೊಟ್ಟು ಅವು ಮಾಡ್ತಾ ಇದ್ದೇನೆ. ಇಷ್ಟು ವರ್ಷಗಳ ಅನುಭವ ಹೇಗೆ ಅನಿಸ್ತಾ ಉಂಟು ಸರ್ ನಿಮ್ಗೆ ಕೃಷಿಯ ಬಗ್ಗೆ? ಕೃಷಿ ಅಂತ ಹೇಳಿದ ಕೂಡಲೇ ಲಾಭ ನಷ್ಟವನ್ನೇ ನೋಡ್ಲಿಕ್ಕೆ ಆಗುದಿಲ್ಲ. ಲಾಭ ಬರ್ಲಿಕ್ಕೂ ಸಾಕು, ನಷ್ಟ ಬರ್ಲಿಕ್ಕೂ ಸಾಕು. ಆದ್ರೆ ನನ್ನ ಧ್ಯೇಯ, ಕೃಷಿಯಲ್ಲಿ ಎಷ್ಟೇ ನಷ್ಟ ಬಂದ್ರೂ ಕೂಡ ಮಣ್ಣು ಶಾಶ್ವತ ಉಳಿದಿದೆ. ನಾವು ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಂಟ್ರೆಸ್ಟ್ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಡೆಪಾಸಿಟ್ ಹಾಗೆ ಉಳಿದಿದೆ. ಆ ಧ್ಯೇಯ ಇಟ್ಟುಕೊಂಡು ಕೃಷಿ ಮಾಡ್ತಾ ಇದ್ದೇನೆ. ಈಗ ಈ ಕೃಷಿ ಭೂಮಿಯಲ್ಲಿ ಯಾವುದೆಲ್ಲ ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಾ? ನನ್ನ ಭೂಮಿಯಲ್ಲಿ ನಾನು ಅಡಿಕೆ, ತೆಂಗು, ಮತ್ತೆ ಕಾಳು ಮೆಣಸು, ಬಾಳೆ ಕೃಷಿ ಇಷ್ಟೇ. ಮತ್ತೆ ಬೇರೆ ಇದು ಸುವರ್ಣಗಡ್ಡೆ ಅಂತ ಹೇಳಿ ಸ್ವಲ್ಪ ಮಾಡ್ತೇನೆ. ಸರಿ, ತರಕಾರಿಗಳನ್ನೆಲ್ಲ ಬೆಳೆಸ್ತಾ ಇದ್ದೀರಾ. ಈಗ ಕೃಷಿ ಭೂಮಿ ಅಂತ ಹೇಳಿದ್ಮೇಲೆ ನೀರಿನ ಒಂದು ಮೂಲ ಹೇಗೆ ಉಂಟು ಸರ್ ನಿಮಗೆ? ಮೊದಲು ನಾವು ಒಕ್ಕೆತ್ತೂರು ಹೊಳೆಯ ನೀರನ್ನೇ ಅವಲಂಬಿಸಿದ್ದೆವು, ಪಂಪಿಂದ ಇದ್ದು. ಮತ್ತೆ ಅದರಲ್ಲಿ ನಮಗೆ ಸಾಕಷ್ಟು ನೀರಿನ ಕೊರತೆ ಆಗುವಾಗ ಬೋರ್ವೆಲ್ ತೆಗೆದು ಈಗ ಬೋರ್ನ ನೀರನ್ನೇ, ಬೋರ್ವೆಲ್ 2-3 ಉಂಟು, ಅದನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡ್ತಾ ಇದ್ದೇವೆ. ಈಗಿನ ಒಂದು ಹವಾಮಾನ ವೈಪರೀತ್ಯ ದಿಂದಾಗಿ ಏನಾದ್ರೂ ನಿಮ್ಮ ಕೃಷಿ ಭೂಮಿಗೆ ಏನಾದ್ರೂ ತೊಂದರೆಗಳು ಬಂದಿದೆ ಸರ್? ಅದೇ, ಪ್ರತಿ ವರ್ಷವೂ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತದೆ. ಹೊಳೆಯ ಬದಿಯಲ್ಲಿ ನಮ್ಮ ಭೂಮಿ ಇರುವುದು. ಜೋರು ಮಳೆ ಬಂದ್ರೆ ಪ್ರವಾಹ ಬರ್ತದೆ. ಒಕ್ಕೆತ್ತೂರು ಹೊಳೆ ಬದಿಯಲ್ಲಿರುವುದು. ಪ್ರವಾಹ ಬಂದು ಅದರಿಂದಾಗಿ ಕೊಳೆ ರೋಗ ಬರ್ತದೆ. ಈ ವರ್ಷ ಮಾತ್ರ ಮಳೆ ಜಾಸ್ತಿ ಆದ ಕಾರಣ ಕೊಳೆ ರೋಗ ತುಂಬಾ ನಮಗೆ ತೊಂದರೆ ಕೊಟ್ಟಿದೆ. ಅಲ್ಲದೆ ರೋಗವನ್ನು ಕಂಟ್ರೋಲ್ ಮಾಡಿದ್ರು ಕೂಡ ನಾವು ಈಗ ಅಡಿಕೆ ಮರಗಳು, ಹಳೆಯ ಮರಗಳು ತನ್ನಷ್ಟಕ್ಕೆ ಸಾಯ್ತವೆ. ಹಾಗೆ ಆ ರೀತಿಯ ನಷ್ಟ ಉಂಟು. ಮತ್ತೆ ಮಳೆ ಗಾಳಿ ಬಂದ್ರೆ ಕೆಲವು ಮರಗಳೆಲ್ಲ ನಮ್ದು ಹೆಚ್ಚಿನ ಲೋಕಲ್ ವೆರೈಟಿ, ಆ ಮರಗಳು ಎತ್ತರಕ್ಕೆ ಬಿಡುತ್ತೆ. ಗಾಳಿಯ ಇದಕ್ಕೆ ಸಿಕ್ಕಿ ಅದು ತುಂಡತ್ತೆ. ಆ ರೀತಿ ನಷ್ಟ ಬರ್ತದೆ. ಈಗ ಅದಕ್ಕೆ ಹಾಕುವಂತ ಗೊಬ್ಬರ ಯಾವ ರೀತಿ ಇದೆ ಸರ್? ನಾವು ಈಗ ಪ್ರಕೃತ ಮೊದಲು ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತಿದ್ದೆವು, ಜಾನುವಾರು ಸಾಕ್ತಿದ್ದೆವು. ಈಗ ಸಾಕ್ಲಿಕ್ಕೆ ಇಲ್ಲಿಯ ಪರಿಸ್ಥಿತಿಯಾಗಿ ಆಗುದಿಲ್ಲ, ವರ್ಕರ್ಸ್ ಕೆಲಸವರ ಕೊರತೆಯಿಂದ. ಈಗ ನಾವು NPK ಅಂದ್ರೆ ರಸಗೊಬ್ಬರ ಹಾಕ್ತಾ ಇದ್ದೇವೆ. ಮತ್ತೆ ಅದರೊಟ್ಟಿಗೆ ಎಳ್ಳಿಂಡಿ ಮತ್ತು ಹರಳು ಹಿಂಡಿ ಇದನ್ನು ಕೊಡ್ತಾ ಇದ್ದೇವೆ. ಈ ತರ ಅದಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ದೀರಾ. ಈಗ ನಿಮ್ಗೆ ಅಡಿಕೆ ಹೇಗೆ ಉಂಟು, ಧಾರಣೆ ಹೇಗುಂಟು ಸರ್? ಅಡಿಕೆ ಧಾರಣೆ ಪರವಾಗಿಲ್ಲ, ಆದ್ರೂ ನಮ್ಮ ಶ್ರಮಕ್ಕೆ ಸಾಲದು. ಸ್ವಲ್ಪ ಹೆಚ್ಚು ಬರ್ಬೇಕಂದ್ರೆ ನಮ್ದ್ರೆ ಈಗ ಕೆಲಸವರ ಸಂಬಳ ಹೆಚ್ಚಿರ್ತದೆ, ಮತ್ತೆ ಬಾಕಿದ ರಸಗೊಬ್ಬರಕ್ಕೆ ರೇಟ್ ಹೆಚ್ಚಾಗ್ತದೆ, ಔಷಧಗಳು ಸಿಂಪಡಿಸಲಿಕ್ಕೆ ಸಂಬಳ ಹೆಚ್ಚು ಗಿಡ್ತಾರೆ. ಈ ಎಲ್ಲ ದೃಷ್ಟಿಯಿಂದ ಅಡಿಕೆಗೆ ಈಗ ಸಿಗುವ ರೇಟು ಸಾಲದು, ಹೆಚ್ಚು ಸಿಗಬೇಕಂತ ನಮ್ಮ ಹಾರೈಕೆ. ಈಗ ಇದಕ್ಕೆ ಏನಾದ್ರೂ ನೀವು ಈ ಕೃಷಿ ಭೂಮಿಗೆ ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳನ್ನು ತಗೊಂಡಿದ್ದೀರಾ ಸರ್? ಸಬ್ಸಿಡಿ ಆ ತರ ಏನಾದ್ರು? ನಾವು ಈಗ ಕೆಲವು ವರ್ಷಗಳ ಹಿಂದೆ ಸಸಿ
ತೋಟ ಹೊಸ್ತು ಮಾಡುವಾಗ ಅದಕ್ಕೆ ನಾವು ಡ್ರಿಪ್ಪಿಗೋಸ್ಕರ ಸಬ್ಸಿಡಿ ತಗೊಂಡ್ರೆ ಸಬ್ಸಿಡಿ ಸಿಕ್ಕಿದೆ ತೋಟಗಾರಿಕೆ ಇಲಾಖೆಯಿಂದ. ಈ ತರ ಸಬ್ಸಿಡಿಯನ್ನು ತಗೊಂಡಿದ್ದೀರಿ ಸರ್. ಈಗ ಕೆಲಸದ ಸಹಾಯಕರು ಕಡಿಮೆ ಬರುವಂತದ್ದು, ಆಗ ನಮಗೆ ಈ ಕೆಲಸಗಳಿಗೆ ತೊಂದರೆ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಸಹ. ಆ ಸಂದರ್ಭದಲ್ಲಿ ಈಗ ಒಂದು ಯಂತ್ರೋಪಕರಣಗಳ ಬಳಕೆ ಬಂದಿದೆ, ಅದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಸರ್? ನಾವೀಗ ಸಾಧ್ಯವಾದಷ್ಟು ಉಪಕರಣಗಳ ಉಪಯೋಗ ಮಾಡ್ತಾ ಇದ್ದೇವೆ. ಅಂದ್ರೆ ಔಷಧ ಸಿಂಪರಣೆಗೆ ಜನಗಳು ಮೊದಲು ಗಾಳಿ ಹಾಕ್ತಾ ಇದ್ದದ್ದು ಪಂಪ್ಗೆ, ಈಗ ಅದರ ಬದಲು ಆ ಕೆಲಸ ಇಲ್ಲ, ಯಂತ್ರದ ಮೂಲಕ ಮಾಡ್ತೇವೆ ಸಿಂಪರಣೆಗೆ. ಮತ್ತೆ ಮರಗಳನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಅದಕ್ಕೆ ಯಂತ್ರ ಉಂಟು, ಅದನ್ನೆಲ್ಲ ಉಪಯೋಗಿಸ್ತೇವೆ. ಸರಿ, ಈಗ ನೀವು ಗೇರು ಬೀಜಗಳ ಮರಗಳನ್ನು ನೆಟ್ಟಿದ್ದೀರಿ ಅಂತ ಹೇಳಿದ್ರಿ, ಇದ್ರ ಒಂದು ನಿಮ್ಮ ಕೃಷಿ ಹೇಗೆ ನಡೀತಾ ಉಂಟು ಸರ್? ಅಂದ್ರೆ ಗೇರು ಕೃಷಿಯಲ್ಲಿ ನಾನು ಹೆಚ್ಚು ಅದಕ್ಕೆ ಮ್ಯಾನ್ಯುಯಲ್ ಕೊಡ್ಲಿಕ್ಕೆ ಹೋಗಲ್ಲ, ಸಾಧಾರಣ ಒಂದು ನಾರ್ಮಲ್ ಕೊಟ್ಟು ಬೆಳೆಸಿದ್ದೇನೆ. ಅದು ನೆಟ್ ಒಂದು 2 ವರ್ಷದಲ್ಲೇ ಈಲ್ಡ್ ಶುರುವಾಗಿದೆ ಸ್ವಲ್ಪ. ಮತ್ತೆ ಈಗ ವರ್ಷ ಈಲ್ಡ್ ಹೆಚ್ಚಾಗ್ತಾ ಹೋಗ್ತಾ ಉಂಟು. ಈಗ ಒಂದು 10 ವರ್ಷ ಆಯ್ತು. ಈಗ ಒಂದು ಮರದಲ್ಲಿ ಒಂದು 4 kg ಅಷ್ಟು ಸಿಗ್ತದೆ. ಇನ್ನು ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೂ ಸ್ವಲ್ಪ ಮ್ಯಾನ್ಯೂರ್ ಕೊಡ್ತೇನೆ ವರ್ಷವೊಮ್ಮೆ. ಅದರ ಎಲ್ಲ ಹುಲ್ಲು ಎಲ್ಲ ತೆಗೆದು ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಸರ್? ನಾನು ಅದಕ್ಕೆ ನೀರು ಫಸ್ಟ್ 2 ವರ್ಷ ಮಾತ್ರ ಕೊಟ್ಟದ್ದು, ಮತ್ತೆ ಈಗ ನೀರು ಕೊಡ್ಲಿಕ್ಕಿಲ್ಲ. ಈಗ ಮಳೆಯ ನೀರು ಸ್ವಲ್ಪ ಸ್ಟಾಕ್ ಆಗುವಾಗೆ ಮಳೆಗಾಲದಲ್ಲಿ ಸ್ವಲ್ಪ ಅದರ ಹತ್ತಿರ ಟಂಚ್ ಇರೋದು, ಆ ರೀತಿ ಮಾಡುದು, ಬೇರೆ ನೀರು ಕೊಡುದಿಲ್ಲ. ಇಲ್ಲಿ ಈಗ ಅದಕ್ಕೆ ರೋಗ ಬಾಧಕಗಳೇನಾದ್ರೂ ಬರ್ತದ ಸರ್ ಮರಕ್ಕೆ? ಈಗ ಸದ್ಯಕ್ಕೆ ನನ್ನ ಪ್ಲಾಟಿಗೆ ರೋಗ ಬರಲಿಲ್ಲ, ಆದ್ರೆ ಕೆಲವು ಬರ್ತಂದು ಹೇಳ್ತಾರೆ, ಕೆಲವು ಮರಗಳು ಸಾಯುದು, ಹಾಗೆ ಅಂತ ಅನುಭವ ಇಷ್ಟ ತನಕ ನನಗೆ ಬರಲಿಲ್ಲ. ಅಂದ್ರೆ ಈಗ ಸಣ್ಣ ಸಸಿಗಳು 10 ವರ್ಷ ಆಯ್ತಷ್ಟೇ. ಎಲ್ಲ ತಳಿ ಮಿಶ್ರ ಬೇಸಾಯವನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ಈಗ ನಿಮಗೆ ಇದಕ್ಕೆ ಮನೆಯವರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಕೃಷಿಯ ಒಂದು ಅಭಿವೃದ್ಧಿಗೆ? ಮನೆಯವರು ಈ ಕೃಷಿಯ ಅಭಿವೃದ್ಧಿಗೆ ಅವರಿಂದ ಸಾಧ್ಯ ಇರುವ ಎಲ್ಲಾ ಸಹಕಾರ ಕೊಡ್ತಾರೆ. ಅಂದ್ರೆ ನಾವು ಅಲ್ಲಿ ತೋಟಕ್ಕೆ ಹೋಗಿ ಅಲ್ಲಿ ಕೃಷಿ ಮಾಡುವಾಗ ಕೆಲಸವನ್ನಿದ್ರು ಕೂಡ ಅವರಿಗೆ ಬೇಕಾದ ಸವಲತ್ತು, ಕಾಫಿ ತಿಂಡಿ, ಇದು ಎಲ್ಲ ಆ ಕೆಲಸವನ್ನು ಮನೆಯವರು ಮಾಡ್ತಾ ಇದ್ದಾರೆ. ಅವರು ಹಾಗೆ ತುಂಬ ಹೃದಯದ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರಿ, ಹಾಗೆ ಅಲ್ಲಿಂದ ಒಂದು ನಿವೃತ್ತರಾಗಿ ಈಗ ನಿಮ್ಮ ಕೃಷಿಗೆ ಒಲವು ತೋರಿಸಿದ್ರಿ, ಕೃಷಿಗೆ ಹೆಚ್ಚು ಆಸಕ್ತಿ ತೋರಿಸಿದ್ರಿ. ಒಟ್ಟಾಗಿ ಹೇಳುದಿದ್ರೆ ಎಲ್ಲಾ ಮಿಶ್ರ ಬೆಳೆಯನ್ನು ಬೆಳೆಸ್ತಾ ಇದ್ದೀರಾ. ನಿಮ್ಮ ಮೊದಲಿನ ಒಂದು ಉದ್ಯೋಗಕ್ಕೂ ಹಾಗೂ ಈಗ ಇರುವಂತಹ ನಿಮ್ಮ ಕೃಷಿಯ ವಿಷಯಕ್ಕೂ ಯಾವ ತರ ನಿಮಗೆ ಆ ಒಂದು ಅನುಭವ ಒಂದು ಕೊಡ್ತಾ ಉಂಟು ಸರ್? ನಾನು ಶಿಕ್ಷಕನಾಗಿ ದುಡಿಯುವಾಗ ಅಲ್ಲಿರುವಂತಹ ಮಕ್ಕಳು ಬೇರೆ ಬೇರೆ ರೀತಿಯ ಮಕ್ಕಳು ಸಿಗ್ತಾರೆ. ಅಂದ್ರೆ ಕಲಿಕೆಯಲ್ಲಿ ಮುಂದೆ ಇರುವವರು, ಹಿಂದೆ ಇರುವವರು, ಕೆಲವರು ಚಟುವಟಿಕೆಯಲ್ಲಿ ಮುಂದೆ ಹಿಂದೆ ಇರುವವರು. ಆ ಎಲ್ಲ ರೀತಿಯ ಮಕ್ಕಳನ್ನು ನೋಡುವಾಗ ನಮಗೆ ಭಾರಿ ಖುಷಿ ಆಗುತ್ತೆ. ನಮಗೆ ನಮ್ಮ ಆಯಾಸ ಎಲ್ಲ ಮರೆತು ಹೋಗುತ್ತೆ. ಹಾಗೆ ಅವರ ಲವಲವಿಕೆ, ಅವರ ಚಟುವಟಿಕೆ ನೋಡಿಕೊಂಡು ನಾವು ಸಂತೋಷ ಪಡೆದಿದ್ದೇವೆ. ಹಾಗೆ ಇಲ್ಲಿ ಕೃಷಿಯಲ್ಲಿ ಕೂಡ ಹಾಗೆ ಕೃಷಿ ಮಾಡಿ, ಈಗ ನಾವು ಮಾಡಿದ ಕೃಷಿಯಕ್ಕೆ ನೋಡ್ತಾ ಬರುವಾಗ ಅಡಿಕೆ ತೋಟಕ್ಕಾಗಲಿ ಗೇರು ತೋಟಕ್ಕಾಗಲಿ ಹೋಗಿ ಅಲ್ಲಿರುವ ಫಸಲು ಇದನ್ನು ನೋಡುವಾಗ ನಮಗೊಂದು ಮನಸ್ಸಿಗೆ ತೃಪ್ತಿ ಸಿಗ್ತದೆ. ಇದು ನಾವು ಮಾಡಿದ್ದು, ನಾನು ಅಂತಲ್ಲ, ನಾವು ಮಾಡಿದ್ದು, ನಮ್ಮ ಇದನ್ನು ನೋಡಿ ಮನಸ್ಸಿಗೊಂದು ಸಮಾಧಾನ ಸಿಗುತ್ತೆ. ನನ್ನ ಗೆಳೆಯರುಗಳು ಹೇಳ್ತಾರೆ, ನೀವು ರಿಟೈರ್ ನಿಮಗೆ ಹೇಗೆ ಟೈಮ್ ಪಾಸ್ ಆಗ್ತದೆ? ನನಗೆ ಟೈಮ್ ಸಾಕಾಗಲ್ಲ ಮಾರ್ರೆ ಅಂತ ಹೇಳಿ. ಹೌದು ಅಂತ ಹೇಳಿ, ಈ ಕೃಷಿ ಇದ್ದ ಕಾರಣ ಟೈಮ್ ಸಾಕಾಗಲ್ಲ. ಕೆಲವರಿಗೆ ಬೇರೆ ಏನು ಇದ್ದ ಕಾರಣ ರಿಟೈರ್ ಆದ ಅಂದ್ರೆ ಎಂತ ಮಾಡುದು ಅಂತ ಹೇಳುವ ಇದು ಬರುತ್ತೆ. ನನಗೆ ಅಂತ ಪ್ರಾಬ್ಲಮ್ ಸಮಸ್ಯೆ ಇಲ್ಲ. ಆ ಕಡೆ ಶಿಕ್ಷಣದಿಂದ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ಮೇಲೆ ಹೆಚ್ಚಾಗಿ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆ ಒಂದು ಸಮಯವನ್ನು ಕೃಷಿಯಲ್ಲಿ ಕಳೀತಾ ಇದ್ದೀರಾ. ಒಂಥರ ಖುಷಿಯ ಒಂದು ಜೀವನ ಅಂತಲೇ ಹೇಳ್ಬೋದು. ಕೃಷಿ ಭೂಮಿ ಹತ್ರ ಆ ಒಂದು ನಾವು ನೆಟ್ಟಂತಹ ಗಿಡಗಳು ದೊಡ್ಡದಾಗಿ ಒಂದು ಫಲ ಕೊಡುವಾಗ ನಮಗೆ ಒಂದು ತೃಪ್ತಿ ಸಿಗುವಂತದ್ದು, ಅಥವಾ ಯಾವುದೇ ಇರ್ಲಿ ಆ ಕೃಷಿಯಲ್ಲಿ ಒಂದು ನಾವು ಸಕ್ಸಸ್ ಅನ್ನು ಕಂಡಾಗ ನಮಗೆ ಬರುವಂತ ಖುಷಿಯೇ ಬೇರೆ ಸರ್. ಈ ತರ ನೀವು ಒಂದು 2 ವೃತ್ತಿ, ಇಲ್ಲಿ ಒಂದು ಕೃಷಿಯ ಒಂದು ಹೊಸ ಅನುಭವ, ಸೊ ಈ 2ರಲ್ಲೂ ತುಂಬಾ ಸಂತೋಷವನ್ನು ಕಂಡಿದ್ದೀರಾ ಸರ್. ನೀವು ಒಟ್ಟಾರೆ ಹೇಳುದಿದ್ರೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಅಭಿಪ್ರಾಯ, ನಾವು ನಮ್ಮ ಹಿರಿಯರು ಮಾಡಿದಂತಹ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ನನ್ನ ಧ್ಯೇಯ. ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಆದರೆ ನಷ್ಟ ಲಾಭ ನೋಡಬಾರ್ದು. ಹಾಗೆಯೇ ನಾನು ಒಂದು ಹೇಳಿರೋ ಉತ್ಪ್ರೇಕ್ಷೆ ಅಂತ ಭಾವಿಸಬಾರ್ದು. ನನ್ನ ಮಗ IT ಫೀಲ್ಡ್ನಲ್ಲಿ ಬೆಂಗಳೂರಲ್ಲಿ ಇದ್ದ. ಕೊರೋನಾ ಸಮಯದಲ್ಲಿ ಇಲ್ಲಿಗೆ ಮನೆಗೆ ಬರುವಾಗ ಅವನ ಹತ್ರ ಒಂದು ಐಡಿಯಾ ಹೇಳಿದೆ, ನೋಡು ನನಗೆ ಪ್ರಾಯ ಆಯಿತು, ಕೃಷಿ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿನಗೆ ಇಷ್ಟೇ ಇದ್ದರೆ ನಾನು ಒತ್ತಾಯ ಇಲ್ಲ, ನಮ್ಮ ಹಿರಿಯರ ಭೂಮಿಯನ್ನು ನಾವು ಉಳಿಸಿಕೊಳ್ಬೇಕು ಅಂತ ನಾನು ಶ್ರಮಪಟ್ಟೆ, ಅದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಿನಗೆ ಸಮಾಧಾನ ಇದ್ದರೆ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಸಿಗ್ತದೆ, ಸ್ವಲ್ಪ ಸಂಬಳ ಕಡಿಮೆ, ಫೆಸಿಲಿಟಿ ಕಡಿಮೆ ಇರೋದು, ಆದರೂ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವಂಥ ಒಂದು ತೃಪ್ತಿ ಇದೆ ಅಂತ ಹೇಳಿದೆ. ಅದಕ್ಕೆ ಅವನು ಯೋಚನೆ ಮಾಡಿ ಮನಸ್ಸು ಹೋಗೊಟ್ಟು ಅವನ ಮಿಸೆಸ್ ಅಂದರೆ ಸೊಸೆ ಅವರದ್ದು ಕೂಡ ಅಷ್ಟೇ ಒಪ್ಪಿಬೇಕಾಗ್ತದೆ. ಹಾಗೆ ಅವರಿಬ್ಬರು ಕೂಡ ಮನಸ್ಸು ಮಾಡಿ ಈಗ 4 ವರ್ಷದಿಂದ
ನನ್ನೊಟ್ಟಿಗೆ ಇದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ಮಗ ತೆಗೊಳ್ತಿದ್ದಾನೆ. ಹಾಗೆ ನಾನು ಕೃಷಿಯ ಮಟ್ಟಿಗೆ ಆ ರೀತಿ ಒಂದು ಧ್ಯೇಯ ಹೊಂದಿದ್ದೇನೆ. ಈ ತರ ಒಂದು ಭೂಮಿಯನ್ನು ಉಳಿಸಬೇಕಾಗ್ತದೆ. ನಾವು ಶಿಕ್ಷಣವನ್ನು ಕಲ್ತ್ರು ಉದ್ಯೋಗದಲ್ಲಿ ಇದ್ರೂ ಸಹ ನಮ್ಮ ಹಿರಿಯರು ಮಾಡಿರುವಂತಹ ಭೂಮಿ ಇರ್ಲಿ, ಆ ಭೂಮಿ ಒಳ್ಳೆಯ ರೀತಿಯಲ್ಲಿ ಇರಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ರೀತಿಯನ್ನು ಭೂಮಿಯನ್ನು ಕೊಡಬೇಕಾಗ್ತದೆ. ಆದ ಕಾರಣ ಆ ಒಂದು ದೃಷ್ಟಿಯಲ್ಲಿ ಸಹ ನೀವು ಮಗನ ವಿಷಯದಲ್ಲಿ ಉದ್ಯೋಗದಲ್ಲಿ ಇದ್ರೂ ಸಹ ನೀವು ಇಲ್ಲಿ ಕೃಷಿ ಭೂಮಿಯನ್ನು ನೋಡ್ಕೊಂಡು ಉದ್ಯೋಗ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ ಸರ್. ಈಗ ನಿಮಗೆ ಈ ಕೃಷಿ ಒಂದು ತೋಟ ಇರ್ಲಿ ಅಥವಾ ಬಾಳೆ ಗಿಡ ಇರ್ಲಿ, ಕರಿಮೆಣಸು ಉಂಟು, ಸೊ ಇದೆಲ್ಲ ಮಿಶ್ರ ತಳಿಯಿಂದ ಅದರಲ್ಲಿ ಬರುವಂತ ಆದಾಯದ ಹೇಗೆ ನಿರ್ವಹಿಸ್ತೀರಿ ಸರ್? ಅಂದ್ರೆ ಒಂದು ಕಡೆಯಲ್ಲಿ ಒಂದು ಬೆಳೆಗೆ ಸ್ವಲ್ಪ ನಷ್ಟ ಬಂದ್ರೆ ಇನ್ನೊಂದು ಕಡೆ ಬೆಳೆಗೆ ಸ್ವಲ್ಪ ಲಾಭ ಸಿಗ್ತದೆ, ಅದೊಂದು ಹೊಂದಾಣಿಕೆಯಲ್ಲಿ ಹೋಗ್ತಾ ಇರ್ತದೆ. ಅದರ ಒಂದು ಅನುಭವ ಹೇಳಿ. ನನ್ನ ಅಭಿಪ್ರಾಯ ನೀವು ಹೇಳಿದಾಗೆ, ನನ್ನ ಸ್ವಂತ ಅಭಿಪ್ರಾಯ ಅಂದ್ರೆ ಮಿಶ್ರ ತಳಿ ಇರಬೇಕು, ಬೆಳೆ ಇರಬೇಕು. ಮಿಶ್ರ ಬೆಳೆ ಇದ್ರೆ ಒಂದರಲ್ಲಿ ಲಾಸ್ ಆದ್ರೆ ಒಂದು ವರ್ಷ ಒಂದರಲ್ಲಿ ನಷ್ಟ ಬಂದ್ರೆ ಮತ್ತೊಂದಲ್ಲಿ ಲಾಭ ಬರುತ್ತೆ, ಅದರಲ್ಲಿ ನಷ್ಟ ಬರುವಾಗ ಇದರಲ್ಲಿ ಬರುತ್ತೆ. ಹಾಗೆ ಅದನ್ನು ನಮ್ಮ ನಷ್ಟವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಮಿಶ್ರ ಬೆಳೆ ಅಗತ್ಯ ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಗೊಂದು ಎಷ್ಟು ಭೂಮಿ ಉಂಟು ಸರ್? ನಮಗೆ ಈಗ ಹೆಚ್ಚು ಕಡಿಮೆ ಒಂದು 10-12 ಎಕರೆ ಜಾಗ ಉಂಟು. ಇಡೀ ಕೃಷಿ ತೋಟವೇ ಇಟ್ಟಿದ್ದೀರಾ ಸರ್? ಇಲ್ಲ, ಎಲ್ಲ ನಾನು ಕೃಷಿ ಮಾಡಲಿಲ್ಲ, ಮಾಡಬಹುದಿತ್ತು. ಆದರೆ ನನಗೆ ಎಷ್ಟು ಬೇಕು ಅಷ್ಟು ತೋಟ ಇಟ್ಟುಕೊಂಡು ಮತ್ತೆ ಅದೇ ಸ್ವಲ್ಪ ಗುಡ್ಡದಲ್ಲಿ ಸ್ವಲ್ಪ ಜಾಗದಲ್ಲಿ ಗೇರು ಹಾಕಿದೆ, ಮತ್ತೆ ಸ್ವಲ್ಪದಲ್ಲಿ ಮರಗಳನ್ನು ಬೆಳೆಸ್ತಾ ಇದ್ದೇನೆ. ನೆಟ್ಟ ಮರಗಳು ಕೆಲವಿರ್ತವೆ, ಜಾತಿ ಮರಗಳೆಲ್ಲ, ಅದನ್ನು ಬೆಳೆಸ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಸೊಪ್ಪು ತರಕಾರಿಗೆ ಬೇಕು ಅಂತ ಹೇಳಿ ಇಷ್ಟುಕೊಂಡಿದ್ರೆ, ಮತ್ತೆ ಏನಾದ್ರು ನಾವು ಎಲ್ಲ ಕೃಷಿ ಮಾಡಿದ್ರೆ ಮತ್ತೆ ಒಂದು ಸಂದರ್ಭ ನಮಗೆ ಏನಾದ್ರೂ ಒಂದು ಕೃಷಿ ಇಲ್ಲದ ಜಾಗ ಬೇಕು ಅಂದರೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕೃಷಿ ಮಾಡಲಿಕ್ಕೆ ಹೋಗಲ್ಲ. ಗದ್ದೆದ್ದು ಏನಾದ್ರೂ ಮಾಡ್ತಾ ಇದ್ರೆ ಸರ್ ಮೊದಲು? ನಾವು ಪ್ರಥಮತಃ ಗದ್ದೆಯೇ ಇದ್ದದ್ದಲ್ಲ, ಗದ್ದೆಯಲ್ಲೇ ಬೆಳೆ ಮಾಡ್ತಾ ಇದ್ದೆವು. ಮತ್ತೆ ಆ ನಂತರ ಗದ್ದೆಗೆ ರೋಗ ರುಜಿನಗಳು ಬರಲಿಕ್ಕೆ ಆಯಿತು. ಕೆಲಸದವರ ಕೊರತೆ ಬಂದಾಗ ಮತ್ತೆ ಸ್ವಲ್ಪ ಗದ್ದೆಯನ್ನು ಬಿಟ್ಟು, ಆದರೂ ಕೂಡ ಒಂದು ಗದ್ದೆ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟೆ. ಮತ್ತೆ ಅದಕ್ಕೆ ಬರುವ ರೋಗ ರುಜಿನ ನಾನು ಜವಾಬ್ದಾರಿದ ಕಾರಣ ಮತ್ತೆ ಇದು ಆಗುವಂತಲ್ಲ ಹೇಳಿ ಮತ್ತೆ ಗದ್ದೆಗೆ ಕೃಷಿಗೆ ತಿಲಾಂಜಲಿ ಕೊಟ್ಟೆ. ಕೃಷಿಯಲ್ಲಿ ಸಾಧಕ ಬಾಧಕಗಳು ಇದ್ದದ್ದೇ ಸರ್. ಅದೇ ಅಂದ್ರೆ ಕ್ರಮೇಣ ನಮ್ಮ ಒಂದು ಊಟದ ಪ್ರತಿದಿನ ನಿತ್ಯ ನಾವು ಆಹಾರ ಸೇವಿಸುವುದರಲ್ಲಿ ನಮ್ಮ ಅನ್ನ ಸಹ ಒಂದು ಭಾಗ. ಭತ್ತದ ಕೃಷಿಯನ್ನು ಆ ಥರ ಇರುವಂತಹ ಜಾಗ ಸಹ ಉಂಟು, ಮುಂದೆ ಸಹ ಅದು ಮಾಡುವ ರೀತಿಯಲ್ಲಿ ಉಂಟು. ಅನುಕೂಲ ಆದ್ರೆ ಮಾಡಬಹುದು ಗದ್ದೆ ಕೃಷಿ ಸಹ. ಒಂದಿಷ್ಟು ನಿಮ್ಮ ಅನುಭವಗಳನ್ನು ಕೃಷಿಯ ಬಗ್ಗೆ ಹಂಚಿಕೊಂಡಿದ್ದೀರಿ ಸರ್ ನಮ್ಮ ಶ್ರೋತೃಗಳಿಗೆ. ಈ ಕಾರ್ಯಕ್ರಮಕ್ಕೆ ಬಂದು ಕೇಳುಗರಿಗೆ ಒಂದು ಅವಕಾಶವನ್ನು, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಆಕಾಶವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ. ಆಕಾಶವಾಣಿಯ ನನ್ನನ್ನು ಸಂದರ್ಶಿಸಿದಂತಹ ತಮಗೂ ಆಕಾಶವಾಣಿ ನಿಲಯಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ನಮಸ್ತೆ ಸರ್. ಇದುವರೆಗೆ ಸಾವಯವ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡವರು ಶ್ರೀನಿವಾಸ ಮರಡಿತ್ತಾಯ ವನಭೋಜನ ವಿಟ್ಲ. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.